ಇದೊಂದು ದುರಂತ ಪ್ರೇಮ ಕಥೆ. ಜಾತಿಯ ಬೇಲಿಯನ್ನ ಮೀರಿ ಪ್ರೀತಿ ಮಾಡಿದ್ದ ಎರಡು ಜೀವಗಳಿಗೆ ಮತ್ತದೇ ಜಾತಿಯೇ ಅಡ್ಡ ಬಂದಿತ್ತು. ಪ್ರಿಯಕರನನ್ನ ನಂಬಿ ಮೈ ಮನಸ್ಸು ನೀಡಿದ್ದ ಯುವತಿಯೇ ಪ್ರಾಣವೇ ಬಲಿಯಾಗಿತ್ತು. ಈ ದುರಂತ ಪ್ರಕರಣ ರಿಓಪನ್ ಆಗಿದ್ದು ಪ್ರೀತಿಯನ್ನೇ ಕೊಂದ ಕೊಲೆಗಾರನ ಮುಖವಾಡ ಬಯಲಾಗಿದೆ. 4 ವರ್ಷಗಳ ಹಿಂದಿನ ಕೇಸಿಗೆ ಮರುಜೀವ. ಪ್ರೀತಿಯ ಹಿಂದಿನ ಅಸಲಿ ಮುಖ ಬಯಲು. ನಾಲ್ಕು ವರ್ಷಗಳಿಂದ ಅದುಮಿಟ್ಟುಕೊಂಡಿದ್ದ ಈ ತಾಯಿಯ ದುಃಖ ಹೇಗೆ ಕಟ್ಟೆಯೊಡಿತಿದೆ ನೋಡಿ. ಹರೆಯದ ಮಗಳನ್ನ ಕಳೆದುಕೊಂಡು ಹೆತ್ತ ಜೀವದ ಆಕ್ರಂದನ ಕರುಳು ಹಿಂಡುತ್ತೆ. ಕೈಯಲ್ಲಿ ಪುತ್ರಿಯ ಫೋಟೋ ಹಿಡಿದು ಹೆತ್ತೊಡಲು ಎದೆ ಬಡಿದುಕೊಂಡು ಅತ್ತರೆ ಎಂಥವರ ಕಣ್ಣುಗಳು ಒದ್ದೆಯಾಗುತ್ತವೆ. ಈ ತಾಯಿಯ ರೋದನಿಗೆ ಕಾರಣ ವಯಸ್ಸಿಗೆ ಬಂದಿದ್ದ ಮಗಳ ಬರ್ಬರ ಕೊಲೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹಾಲಗೆರೆ ಗ್ರಾಮದ ದಲಿತ ಸಮುದಾಯದ ಯುವತಿ ಕುಸುಮ 2013ರಲ್ಲಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಳು. ಮಗಳನ್ನ ಕಳೆದುಕೊಂಡ ಕುಟುಂಬ ದಿಕ್ಕು ತೋಚದೆ ಕೈಚೆಲ್ಲಿ ಕುಳಿತಿತ್ತು. ಆದರೆ ಅದೇನಾಯ್ತು ಗೊತ್ತಿಲ್ಲ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಕುಟುಂಬ ಗ್ರಾಮದ ಭೀಮನಗೌಡ ಪಾಟೀಲ್ ಹಾಗೂ 4 ಸಹೋದರರ ವಿರುದ್ಧ ದೂರು ನೀಡಿತು. ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಈ ವೇಳೆ ಆರೋಪಿ ತನ್ನ ಘೋರ ಪಾಪವನ್ನ ಒಪ್ಪಿಕೊಂಡಿದ್ದಾರೆ. ಹೊಲದಲ್ಲೇ ಪ್ರೀತಿಯನ್ನ ಮಣ್ಣು ಮಾಡಿದ ಪ್ರೇಮಿ. ಆರೋಪಿ ಭೀಮನಗೌಡ ಪಾಟೀಲ್ ದಲಿತ ಯುವತಿ ಕುಸುಮಳನ್ನ ಕೊಲೆ ಮಾಡಿರುವುದಾಗಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾನೆ. ಕುಸುಮಳನ್ನ ಕೊಂದು ಹೊಲದಲ್ಲಿ ಹೂತಿದ್ದಾಗಿ ಬಾಯ್ಬಿಟ್ಟಿದ್ದಾನೆ. ಆರೋಪಿಯನ್ನ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಬಂದ ಪೊಲೀಸರು ಮಹಜರು ಮಾಡಿ ಯುವತಿಯ ಕಳೆಬರ ಹೊರತೆಗೆದ್ರು. ಕೊಳೆತು ಹೋಗಿರೋ ಕುಸುಮಳ ಮೃತದೇಹದ ಅವಶೇಷಗಳನ್ನು ತೆಗೆದು ಪೋಸ್ಟ್ ಮಾರ್ಟಂ ಮಾಡಿಸಿದ್ರು. ಶವ ಹೂತಾಕಿದ್ದೀನಿ ಅಂತ ಅವರು ಒಪ್ಪಿಕೊಂಡಿದ ನಂತರ ಅದನ್ನು ಪಂಚನಾಮ ಮಾಡಬೇಕಾಗುತ್ತೆ. ಪಂಚನಾಮ ಮಾಡಬೇಕಂದ್ರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅವರೇ ಖುದ್ದಾಗಿ ಬಂದು ಪಂಚನಾಮ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆ ವಿಷಯಕ್ಕೋಸ್ಕರ ನಾವು ನಮ್ಮ ತಹಶೀಲ್ದಾರು, PSC ಡಾಕ್ಟರು ಮತ್ತು ಇನ್ಸ್ಪೆಕ್ಟ್ರು ಎಲ್ಲರೂ ಸೇರಿ ಶವವನ್ನು ಹೂತಾಕಿರೋ ಶವವನ್ನು ಹೊರಗಡೆ ತೆಗೆದು ಪಂಚನಾಮ ಮಾಡಿದ್ದೀವಿ. ಇನ್ನು ಕೊಲೆಗಾರ ಭೀಮನಗೌಡ ಜಮೀನಿಗೆ ಕುಸುಮ ಹಾಗೂ ತಾಯಿ ಅರೆಯಮ್ಮ ಕೆಲಸಕ್ಕೆ ಹೋಗ್ತಿದ್ರು. ಈ ವೇಳೆ ಭೀಮನಗೌಡ ಹಾಗೂ ಕುಸುಮ ನಡುವೆ ಪ್ರೇಮಾಂಕುರವಾಗಿತ್ತು. ಕುರುಡು ಪ್ರೀತಿಯ ಫಲವಾಗಿ ಕುಸುಮ ಗರ್ಭಿಣಿಯೂ ಆಗಿದ್ದಳು. ಕುಸುಮ ಮದುವೆಯಾಗುವಂತೆ ಕೇಳಿದಾಗ ಜಾತಿ ನೆಪವೊಡ್ಡಿದ ಭೀಮನಗೌಡ ಮದುವೆ ನಿರಾಕರಿಸಿದ್ದ. ಅಲ್ಲದೆ ಕುಸುಮಳಿಗೆ ದೇವದಾಸಿ ಆಗುವಂತೆ ಒತ್ತಾಯಿಸಿದ್ದ. ಆದರೆ ಕುಸುಮ ಇದಕ್ಕೆ ಒಪ್ಪದಿದ್ದಾಗ ಆಕೆಯನ್ನ ಕಿಡ್ನಾಪ್ ಮಾಡಿ ಕೊಂದು ಹಾಕಿದ್ದ. ಪ್ರೀತಿ ಮಾಡಿಗೇಸಿ ಲಗ್ನ ಮಾಡಿಕೊಂತ ಪ್ರೀತಿ ಮಾಡಿಗೇಸಿ ಅಲ್ಲ ಗರ್ಭಿಣಿ ಆದ್ಮ್ಯಾಗ ನಾವು ಮಾಡ್ಕೊಳ್ತಾರೆ ಅಂತ ಕರ್ಕೊಂಡೇಸಿ ನಾವು ಲಗ್ನ ಆತಂತ ನಾವು ಎಲ್ಲ ಬೇಡಿಕೊಂಡ್ರು ರೊಕ್ಕ ಬೇಡಿಕೊಂಡ್ರೆ ಅವ್ರು ಏನು ಲಗ್ನ ಆಗಲ್ಲ ಅಂದ್ರೆ ಮಾದರಿ ಜಾತಿ ನೀವು ದೊರಿಗಳು ನಾವು ಹಂಗೆ ಗೌಡ್ರ ಮಂತನಂದ್ರೆ ನಿಮ್ಮ ಮಂತನಂದ್ರೆ ಅಂತ ಲಗ್ನ ಆಗಲ್ಲ ಅಂತ ಅವ್ರು ಪೂರ ಹಠ ಆಗಿಬಿಟ್ರು. ಹಠ ಆಗಿ ನಮ್ಮ ತಂಗಿನ ಕರ್ಕೊಂಡು ಹೋಗ್ಯಾರ. ಕರ್ಕೊಂಡು ಹೋದ್ಮ್ಯಾಗ ಇಂಥಲ್ಲಿ ಯಾರಂತ ಗೊತ್ತಾಗಲಿಲ್ಲ. ಯಾವಾಗ ಹಿಂಗೆ ಬರ್ತಾ ಸುದ್ದಿ ಆಗಿಬಿಡ್ತೀವಿ. ಹೋಗ್ಯಾರ ಕರ್ಕೊಂಡು ಹೋಗಿ ಅಂತ ಕೇಳಿದ್ಮೇಲೆ ಟೇಷನ್ ಕೊಟ್ಟ ಮ್ಯಾಗ ಟೇಷನ್ದಾಗ 3 ಸುದ್ದಿ ಹೇಳಿದ್ವಿ. 3 ಸುದ್ದಿ ಹೇಳಿದಾಗ ಅವಾಗ FIR ಮಾಡಿ. ಒಟ್ನಲ್ಲಿ ಪ್ರೀತಿ ಪ್ರೇಮದ ಗಂಧ ಗಾಳಿ ಎರೆಯದ ದುಷ್ಟ ಭೀಮನಗೌಡ ಮುಗ್ಧ ಯುವತಿಯ ಬಲಿ ಪಡೆದಿದ್ದು ಇದೀಗ ಬಯಲಾಗಿದೆ. ಜಾತಿ ಹೆಸರಲ್ಲಿ ಪ್ರೀತಿಸಿದವಳ ಸಮಾಧಿ ಮಾಡಿದ ಈ ಕೀಳು ಮನಸ್ಸಿನ ಪಾಪಿ ಭೀಮನಗೌಡನಿಗೆ ಎಂತ ಶಿಕ್ಷೆ ಕೊಟ್ಟರು ಕಡಿಮೆ ಅಲ್ವಾ? ಅಮೀನ್, TV9 ಯಾದಗಿರಿ.